ಮುಖ್ಯಮಂತ್ರಿಗಳೇ, ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಸಿದ್ದರಾಮಪ್ಪ ಬಡಾವಣೆ ನಿವಾಸಿಯಾದ ಕಡು ಬಡ ಕುಟುಂಬದವರಾಗಿದ್ದು, ಬೀದಿ ಬದಿ ವ್ಯಾಪಾರಿಗಳಾದ ಸಾಹೇಬರ ಬಾನು ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿದ್ದು, ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಪರಿವರ್ತನೆ ಮಾಡುವುದರಿಂದ ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ. ಇವರಿಗೆ ಮಾನ್ಯ ಹೊಳಲ್ಕೆರೆ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರು ಇವರ ಮನೆ ಸ್ಥಳವನ್ನು ಪರಿಶೀಲನೆ ಮಾಡಿ ಬಿಪಿಎಲ್ ಕಾರ್ಡ್ ಅರ್ಹರು ಎಂದು ಬಿಪಿಎಲ್ ಕಾರ್ಡ್ ಅನ್ನು ಒದಗಿಸಿಕೊಡುವಂತೆ ತಹಶೀಲ್ದಾರ್ ವಿನಂತಿ. ಸರ್ಕಾರದಿಂದ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನ ಮಾಡಬೇಕೆಂದು ಹೊಳಲ್ಕೆರೆ ಪಟ್ಟಣದ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ನಾಗರಾಜ್ ಹದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವೇನೋ ಒಂದು ಸರ್ಕಾರದಿಂದ ಅನುಕೂಲವಾಗಿ ತಗೊಳ್ಬೇಕಾಗಿರೋದು ಬಿಪಿಎಲ್ ಕಾರ್ಡಿಂದ. ಈಗ ಅದನ್ನೇ ಎಪಿಎಲ್ ಕಾರ್ಡ್ ಮಾಡಿದ್ರೆ ನಾವೇನು ಹೊಟ್ಟೆ ಹೊಡೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ, ಕಷ್ಟ ಆಗ್ತದೆ. ಏನೋ ಮಾಹಿತಿ ತಿಳಿಸ್ತೀವಿ, ಇದನ್ನು ನ್ಯಾಯ ಕೊಡಿಸ್ತೀವಿ. 15 ವರ್ಷದಿಂದ ನಾನು ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೆ. ಯಾವುದೇ ಥರದ ಬ್ಯಾಂಕ್ಗಳಲ್ಲಿ ನನಗೆ ಲೋನ್ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾನು ಫೈನಾನ್ಸ್ಗಳಿಗೆ ಲೋನ್ ತಗೊಂಡಿದ್ದೆ. ಅದನ್ನು ತೀರ್ಸೋಕ್ಕೋಸ್ಕರ ನಾನು ಭಾಳ ಫೈನಾನ್ಸ್ಗಳು ಬ್ಯಾಂಕ್ಗಳಿಗೆಲ್ಲ ತುಂಬ ಅಲ್ದಾಡಿದೆ. ಯಾವುದೇ ಥರದ ಇದು ಸಿಗಲಿಲ್ಲ. ಹಂಗಾಗಿ ನಾನು ಫೈನಾನ್ಸ್ಗಳಾಗಿ ಲೋನ್ ತಗೊಂಡೆ 1.5 ಲಕ್ಷ. ಹಾಗಾಗಿ ಆ 1.5 ಲಕ್ಷ ಲೋನ್ ತಗೊಂಡ್ರಿಂದ ನಮ್ಮದು ಬಿಪಿಎಲ್ ಕಾರ್ಡ್ನ ಹೋಗಿ ಎಪಿಎಲ್ ಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿತ್ತಂತ ಯಾವುದೇ ಥರದ ಮಾಹಿತಿ ಇಲ್ದಂಗೆ ಅವ್ರ ರೀತಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದಾಗಿ ಏನಂದರೆ ಅಲ್ಲಿ ಹೋಗಿ ಫುಡ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ತಿಳಿಸಿ ನಾವು ಕೇಳಿದಾಗ ಅವ್ರು ಯಾವುದೇ ಥರದ ರೆಸ್ಪಾನ್ಸ್ ಮಾಡಲಿಲ್ಲ. ಇದು ನಿಮ್ಮ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಹೋಗಿ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ನಮಗೇನಾದರೂ ಅದು ಮಾಹಿತಿ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಬಿಪಿಎಲ್ ಇರೋದನ್ನು ಎಪಿಎಲ್ ಮಾಡಿ ನಮಗೆ ಇರೋದೇ ಬಿಪಿಎಲ್ ಕಾರ್ಡ್. ನಾವೆಲ್ಲ ರೀತಿ ನಾವೇನೋ ಒಂದು ಸರ್ಕಾರದಿಂದ ಅನುಕೂಲವಾಗಿ ತಗೊಳ್ಬೇಕಾಗಿರೋದೇ ಬಿಪಿಎಲ್ ಕಾರ್ಡಿಂದ. ಈಗ ಅದನ್ನೇ ಎಪಿಎಲ್ ಕಾರ್ಡ್ ಮಾಡಿದ್ರೆ ನಾವೇನು ಹೊಟ್ಟೆ ಹೊಡೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ, ಕಷ್ಟ ಆಗ್ತದೆ. ಏನೋ ಮಾಹಿತಿ ತಿಳಿಸ್ತೀವಿ, ಇದನ್ನು ನ್ಯಾಯ ಕೊಡಿಸ್ತೀವಿ. ನಮಸ್ಕಾರ ಫ್ರೆಂಡ್ಸ್, ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಇವತ್ತು ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಇವರು ಹೊಳಲ್ಕೆರೆ ಟೌನ್ನಲ್ಲಿ ಸಿದ್ದರಾಮಪ್ಪ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ. ಈ ಇತ್ತೀಚೆಗೆ ಒಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಏನು ಕೆಲವು BPL ಕಾರ್ಡ್ಗಳು ಇದ್ದು ಅದನ್ನು APL ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ಪಾಪ ಇವರು ಸಾಹೇರ ಬಾನು ಅಂತ ಹೊಳಲ್ಕೆರೆ ನಿವಾಸಿ. ಇವರ ಮಕ್ಕಳು ಏನೋ ಬೀದಿ ಬದಿ ವ್ಯಾಪಾರಿಗಳನ್ನು ವ್ಯಾಪಾರ ಮಾಡುತ್ತಾ ಸಾಲ ಮಾಡ್ಕೊಂಡಿದ್ರು. ಆ ಸಾಲ ಮಾಡಿದ ನಂತರ ಅವರು ಭಾಳಷ್ಟು ಬ್ಯಾಂಕ್ಗಳಲ್ಲಿ ಸಾಲ ತೀರಿಸ್ಕೊಳ್ಳೋಕ್ಕೆ ಬ್ಯಾಂಕ್ ಲೋನಿಗೆ ಹೋಗಿದ್ರು. ಆದರೂ ಸಹ ಆ ಲೋನ್ ಆಗಿರೋದಿಲ್ಲ. ಫೈನಾನ್ಸ್ನಲ್ಲಿ 2 ಲಕ್ಷ ಲೋನ್ ತಗೊಂಡಿರ್ತಾರೆ. ಪಾಪ ಸಾಲ ತೀರಿಸ್ಕೊಳ್ಳೋಕ್ಕೋಸ್ಕರ ಲೋನ್ ತಗೊಂಡು ಮಾಡಿದ್ದಕ್ಕೆ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇವರ ಸ್ಥಿತಿ ನೋಡಿ ಫಸ್ಟು, ಮನೆಯ ಸ್ಥಿತಿ ಹೇಗಿದೆ ಅಂತ. ಸಿದ್ದರಾಮ ಬಡಾವಣೆ 1ನೇ ಕ್ರಾಸ್ನಲ್ಲಿ ಈ ಮನೆ ಇದೆ. ಒಳಗೆ ಪಾಪ ಅದ್ರಾಗೆ ಅವರು ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಅದನ್ನು ಅವಲಂಬಿಸಿ ಜೀವನ ಮಾಡುತ್ತಿರುವ ಒಬ್ಬ ಮಹಿಳೆ ಆಗಿದ್ದಾರೆ. ಇವ್ರ ಮಕ್ಕಳು ಸಹ ಇಲ್ಲಿ ವಾಸ ಇರುವುದಿಲ್ಲ. ಇವ್ರ ಜೀವನ ಇವರೇ ಮಾಡಬೇಕಾಗುತ್ತೆ. ಈ ಒಂದು BPL ಕಾರ್ಡಿಂದ ಇವರು ಜೀವನ ನಡೆಸ್ತಿದ್ರು. ಇವರ ಸ್ಥಿತಿ ಒಂದ್ಸಲಿ ಮನೆ ಒಳಗೆ ನೋಡಿ. ಮತ್ತು ನಮ್ಮ ಮನೆಯವರು ಇಲ್ಲ. ಹೊರಗಡೆ बोलो. ಆಫೀಸ್ಗೂ ಜಾಕು ಇಲ್ಲಿ ಆಫೀಸಿಗೆ ಅರ್ಜಿ ಕೊಟ್ಟು APL ಮಾಡಿದ್ದಾರೆ ನಮ್ಮದು ಕಾರ್ಡ್. ಈ ಥರ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೇನು ಮನೆ ಇಲ್ಲ, ಏನೂ ಇಲ್ಲ, ಮಠ ಇಲ್ಲ, ಈ ಥರ ಮಾಡಿದ್ದಾರೆ. ನಮ್ಮ ಮನೆಗೇನು ಕರೆಂಟು ಇಲ್ಲ, ಸಿಲಿಂಡ್ರ್ ಗ್ಯಾಸ್ ಇಲ್ಲ, ಅಂಥದ್ರಲ್ಲಿ ಇದು APL ಮಾಡಿದ್ದಾರೆ ಸರ್. ಇದರಲ್ಲಿ ನೀವೇ ನ್ಯಾಯ ಕೊಡಿಸ್ಬೇಕು. ಇದು ಕಾರ್ಡ್ ನಮ್ಮದು APL ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? ನಾವೇನು ಎಲ್ಲೂ ಬ್ಯಾಂಕ್ಗಳು ಸಾಲ ಏನು ತಗೊಂಡಿಲ್ಲ. ಏನೋ ಮಕ್ಕಳು ಬೀದಿ ವ್ಯಾಪಾರಕ್ಕೆ, ತರಕಾರಿ ವ್ಯಾಪಾರಕ್ಕೆ ಫೈನಾನ್ಸಲ್ಲಿ ಸಾಲ ತಗೊಂಡಿದ್ದು ಅಷ್ಟೇ ಸರ್. ಅದು ಬಿಟ್ಟು ಮತ್ತೇನೂ ಇಲ್ಲ. ಅದರಲ್ಲಿ ನೋಡಿದ್ರೂ ನೀವು ಏನೂ ಇಲ್ಲ ಅಂಥದ್ರಲ್ಲಿ ಸ್ಥಿತಿಯಲ್ಲಿ ಈ ಥರ ಮಾಡಿದ್ದಾರೆ. ನಮಗೆ ಯಾಕೆ ಈ ಥರ ಮಾಡ್ತೀವಿ? ಬಡವರಿಗೆಲ್ಲ ಈ ಥರ ಮಾಡಿದರೆ ಇದು ಎಂಥ ಸರ್ಕಾರ ಇರ್ಬೋದು? ಬಡವರಿಗೆ ಈ ಥರ ಮಾಡ್ತಾರೇನು ಸರ್? ನಾವು ಬಡವರಾಗಿ ಇಂಥ ಜೀವನ, ನಾವು ಸೊಸೈಟಿ ರೇಷನ್ನೇ ನಾವು ತಿನ್ನೋದು ಉಣ್ಣೋದು. ನಮ್ಮದು ಇಂಥದ್ರಲ್ಲಿ ಆ ಥರ ಮಾಡಿದಾರಲ್ಲ ಸರ್.